ಟ್ಯಾಂಕ್ ಇಲ್ಲಿ ಪ್ಲಾಟ್ಫಾರ್ಮ್ ಕಟ್ಟಿಲ್ಲ, ಮತ್ತೆ ಇಲ್ಲಿ ಸ್ವಚ್ಛತೆ ಇಲ್ಲ, ಮತ್ತೆ ಅಲ್ಲಿ ಬೋರ್ ಇದೆ. ಈ ಒಂದು ಕೊಳಚೆ ನೀರು ಬೋರ್ ಗಟಾರ್ ನೀರು ಹೋಗ್ತಾ ಇದೆ ಅಲ್ಲಿ. ಯುಬಿ ನೀರು ಅಲ್ಲಿಗೆ ಹೋಗ್ತಾವ್ರಿ. ನೀರು ಯಾವ ರೀತಿ ಇದೆ, ಎಷ್ಟೊಂದು ಸಾಂಕ್ರಾಮಿಕ ರೋಗಗಳು ಬರುವಂತ ಎಲ್ಲ ಲಕ್ಷಣಗಳಿದೆ ಇಲ್ಲಿ. ಅರ್ಥ ಆಯ್ತಾ? ಇವ್ರು ಏನ್ ಪಂಚಾಯತಿ ಅವರು ಏನ್ ಕತ್ತ ಕಾಯ್ತಾ ಇದಾರೆ, ಏನ್ ಮಾಡ್ತಾ ಇದಾರೆ? ಯಾರ ಡೆಂಗ್ಯೂ ಮಲೇರಿಯಾ ಜ್ವರ ಬಂದಿರೋದ ಆಯ್ತಾ? ಅದು ಕಂಪ್ಲೇಂಟ್ ಕೊಡ್ಬೇಕಲ್ಲ ಆರೋಗ್ಯ ಇಲಾಖೆ PDO ಅವ್ರ ಮೇಲೆ. ಅಲ್ಲಲ್ಲ ಆ ತರ ಯಾರು ಇದಾರೆ ಈಗ ಪೇಷಂಟ್ ಡೆಂಗ್ಯೂ ಜ್ವರ ಬಂದ್ರ ಮಲೇರಿಯಾ 112 ಫೋನ್ ಮಾಡಿ ಆತರ ನೋಡ್ರಿ. ಈ ತರ ಸೊಳ್ಳಿ ಕಚ್ಚಬಾರ್ದು. ನೋಡಿಲ್ಲಲ್ರಿ, ಗೊತ್ತಿಲ್ಲ ಅವ್ರ ಗ್ರಾಮಸ್ಥರಿಗೆ ಬೇಸಿಂಗ್ ಪೌಡರ್ ಅಂತ ಏನಂತ ಗೊತ್ತಿಲ್ಲ ಅಂತ ಹೇಳ್ತಾರ. ಅಲ್ರಿ ಅದೇನು ಊರ ಕುಡಿಯೋ ನೀರಿಗೆ ಅದು ಬೋರ ಶಬಾಷ್ ಇಲ್ರಿ. ಇದನ್ನ ಯಾವ್ದು ಜೆಂಟ್ಸ್ಗೆ ಲೇಡೀಸ್ಗೆ ಇದೆ?